ಸುಭಾಷ್ ಪತ್ರಿಜಿಯವರು ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೂ ಮಾತಾ ಸ್ವರ್ಣಮಾಲಾ ಅಮ್ಮನವರಿಗೂ ನಮಗೆ ಜನ್ಮ ನೀಡಿದ ತಂದೆ ತಾಯಿಯರಿಗೂ ವಂದಿಸುತ್ತಾ ಇವತ್ತಿನ ಸತ್ಸಂಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನಾವು ಕಳೆದ 7 ದಿನಗಳಿಂದ ಮೇಡಮ್ ಹೇಳಿದಂತೆ ಆಲೋಚನಾ ಶಕ್ತಿಯ ಬಗ್ಗೆ ತಿಳ್ಕೊಳ್ತಾ ಬರ್ತಾ ಇದ್ದೀವಿ. ಕಳೆದ 3 ದಿನಗಳಿಂದ 3 ಆಲೋಚನೆಗಳು ಅಂದ್ರೆ ಘೋರವಾದ ಆಲೋಚನೆ, ನಕಾರಾತ್ಮಕ ಆಲೋಚನೆ ಮತ್ತು ಸಕಾರಾತ್ಮಕ ಆಲೋಚನೆಗಳ ಬಗ್ಗೆನೂ ತಿಳ್ಕೊಂಡಿದೀವಿ. ಈಗ ನನಗೆ ಬಂದ ವಿಷಯ ಪವಾಡ ಸದೃಶ ಆಲೋಚನೆ, ಅದ್ಭುತವಾದ ಆಲೋಚನೆ ಅಥವಾ ಮಿರಾಕ್ಯುಲಸ್ ಆಲೋಚನೆ. ಈಗ ನಾನು 3 ದಿನದ ಆಲೋಚನೆಗಳ ಬಗ್ಗೆ ಹೇಳುದಾದ್ರೆ, ಅಘೋರವಾದ ಅಂದ್ರೆ ಘೋರವಾದ ಆಲೋಚನಾ ಶಕ್ತಿ ನಮ್ಮಲ್ಲಿ ಅನಾಹುತಗಳನ್ನೇ ಸೃಷ್ಟಿ ಮಾಡ್ತದೆ. ಅದೇ ನಕಾರಾತ್ಮಕ ಆಲೋಚನಾ ಶಕ್ತಿ ನಮ್ಮಲ್ಲಿ ಸೋಲನ್ನುಂಟು ಮಾಡುತ್ತದೆ. ಅದೇ ಸಕಾರಾತ್ಮಕವಾದ ಆಲೋಚನಾ ಶಕ್ತಿ ನಮ್ಮಲ್ಲಿ ಯಶಸ್ಸನ್ನುಂಟು ಮಾಡುತ್ತದೆ. ಆದ್ರೆ ಈ ಅದ್ಭುತವಾದ ಆಲೋಚನಾ ಶಕ್ತಿ ಮಿರಾಕ್ಯುಲಸ್ ಇವೆಂಟ್ಸ್ ಅನ್ನೇ ಉಂಟು ಮಾಡ್ತದೆ ಅಂತ ಹೇಳ್ತಾರೆ ಗುರುಗಳು. ಈ ಅದ್ಭುತವಾದ ಆಲೋಚನಾ ಶಕ್ತಿ ಕಾರ್ಯರೂಪಕ್ಕೆ ಬರ್ಬೇಕಾದ್ರೆ ಅಪಾರವಾದ ಆತ್ಮವಿಶ್ವಾಸ ಬೇಕು. ಆತ್ಮವಿಶ್ವಾಸ ಅಪಾರ ತುಂಬಾ ಹೈಯೆಸ್ಟ್ ಇರ್ಬೇಕು ನಮ್ಗೆ ಆ ಕಾರ್ಯರೂಪಕ್ಕೆ ಬರ್ಬೇಕಾದ್ರೆ ಅಂತ. ಈ ಆತ್ಮವಿಶ್ವಾಸ ಅದ್ಭುತವನ್ನೇ ಸೃಷ್ಟಿಸುತ್ತದೆ. ಅದೇ ಅದ್ಭುತವಾದ ಆಲೋಚನೆ ಅಂತ ಹೇಳ್ತಾರೆ ಗುರುಗಳು. ಇಲ್ಲಿ ಗುರುಗಳು ಇನ್ನು ಅವರ ಪ್ರವಚನದುದ್ದಕ್ಕೂ ಪ್ರತಿಯೊಂದು ಎಕ್ಸಾಂಪಲ್ ಅಲ್ಲಿ ನಮ್ಗೆ ಸ್ಪಷ್ಟಪಡಿಸ್ತಾ ಇದ್ದಾರೆ. ಏನಂದ್ರೆ ನಾನು ಧ್ಯಾನ ಮಾಡುವಾಗ ನನ್ನ 3ನೇ ಕಣ್ಣನ್ನು ತೆರೆಯುತ್ತೇನೆ. ನನ್ನ 3ನೇ ಕಣ್ಣನ್ನು ತೆರೆಯಲು ಪ್ರಕೃತಿಯು ನನಗೆ ಸಹಾಯ ಮಾಡುತ್ತದೆ. ಇದು ಒಂದು ಅದ್ಭುತವಾದ ಆಲೋಚನೆ. ಆಮೇಲೆ ನಾನು ಮೊದಲ ಬಾರಿಗೆ ಟ್ರಾಫಿಕ್ ಅಲ್ಲಿ ಹೋಗ್ತಾ ಇದ್ದೀನಿ, ಅಂದ್ರೆ ಜಸ್ಟ್ ರೈಡಿಂಗ್ ಕಲ್ತ್ಬಿಟ್ಟು ಮೊದಲ ಬಾರಿಗೆ ಟ್ರಾಫಿಕ್ ಅಲ್ಲಿ ಹೋಗುವಾಗ ನಾನು 15 ನಿಮಿಷದಲ್ಲಿ ಒಂದು ಜಾಗವನ್ನು ತಲುಪಿ ವಾಪಸ್ ಬರ್ತೀನಿ. ಇದು ಒಂದು ಪವಾಡ ಸದೃಶ ಆಲೋಚನೆ. 15 ನಿಮಿಷ ಅಥವಾ 20 ನಿಮಿಷದಲ್ಲಿ ಬಂದ್ರೂ ಕೂಡ ಅವನದ್ದು ಆ ಒಂದು ಅದ್ಭುತವಾದ ಆಲೋಚನಾ ಶಕ್ತಿಯಿಂದಲೇ ಅವನು ವಾಪಸ್ ಬಂದ ಅಂತ ಅವ್ರು ಹೇಳ್ತಾರೆ. ನೆಕ್ಸ್ಟ್ ಯೇಸು ಕ್ರಿಸ್ತ ಏನ್ ಹೇಳ್ತಾರಂದ್ರೆ, ನಾನು ಏನನ್ನು ಸಾಧಿಸಿದ್ದೇನೆ ನೀವು ಕೂಡ ಸಾಧಿಸ್ಬೋದು. ಅವರು ತುಂಬಾ ಅದ್ಭುತವಾದ ಪವಾಡಗಳನ್ನೇ ಸಾಧಿಸಿದ್ದಾರೆ. ನಾನು ಏನ್ ಸಾಧಿಸಿದ್ದೇನೆ ಅದು ನೀವು ಕೂಡ ಸಾಧಿಸಬಹುದು, ಹಾಗೂ ಇದನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಸಾಧಿಸಬಹುದು ಅಂತ ಹೇಳ್ತಾರೆ. ಸಾಸಿವೆ ಕಾಳಿನಷ್ಟು ನಂಬಿಕೆ ನಿಮಗೆ ಇದ್ರೆ ನೀವು ಪರ್ವತಗಳನ್ನೇ ಮೆಟ್ಟಿ ನಿಲ್ಬಹುದು ಮತ್ತು ಆ ಪರ್ವತಗಳನ್ನೇ ಚಲಿಸುವಂತೆ ಮಾಡಬಹುದು ಅಂತ ಆತ್ಮವಿಶ್ವಾಸ ನಿಮ್ಗೆ ಇದ್ರೆ ನೀವು ಪರ್ವತಗಳನ್ನು ಮೆಟ್ಟಿ ನಿಲ್ಬಹುದು ಮತ್ತು ಪರ್ವತಗಳನ್ನು ಚಲಿಸುವಂತೆ ಮಾಡಬಹುದು ಅಂತ ಹೇಳ್ತಾರೆ. ಆಮೇಲೆ ಅವ್ರು ಏನ್ ಹೇಳಿದಾರಂದ್ರೆ, ಒಬ್ಬ ಉತ್ತಮ ಬೋಧಕನು ಯಾವಾಗಲೂ ಅದ್ಭುತವಾದ ಯೋಚನೆಯನ್ನೇ ಹೊಂದಿರ್ತಾನೆ. ಒಬ್ಬ ಉತ್ತಮ ಬೋಧಕ ಅಂದ್ರೆ ಇಲ್ಲಿ ಗುರುಗಳು ಅಂತ ಬರುತ್ತೆ. ಬೋಧಕನು ಒಂದು ಅದ್ಭುತವಾದ ಆಲೋಚನೆಯನ್ನೇ ಹೊಂದಿರುತ್ತಾನೆ ಹಾಗೂ ಅದರಲ್ಲೇ ಬದುಕಿರುತ್ತಾನೆ. ಆದ್ದರಿಂದಲೇ ಅವನು ಅದ್ಭುತಗಳನ್ನು ಸೃಷ್ಟಿಸುತ್ತಾನೆ. ವಿಶ್ವದ ಉತ್ತಮ ಬೋಧಕರೆಲ್ಲರೂ ನಿಶ್ಚಲವಾದ ಯೋಚನೆಗಿಂತ ಇನ್ನೂ ಮುಂದುವರೆದಿರ್ತಾರೆ. ನಿಶ್ಚಲ ಯೋಚನೆ ಅಂದ್ರೆ ಒಂದು ಲಿಮಿಟೆಡ್ ಯೋಚನೆ ಮಾಡಿರಲ್ಲ ಅವರು ಆ ಯೋಚನೆ ಅವರದ್ದು ಯೋಚನೆಗಳಿಗೆ ಮಿತಿಯೇ ಇರುವುದಿಲ್ಲ, ಅವರ ಯೋಚನೆಗಳಿಗೆ ಎಣೆಯೇ ಇರುವುದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅವರು ಯೋಚನೆಗೆ ಎಡೆ ಇರುವುದಿಲ್ಲ ಅಂದ್ರೆ ಅವರಿಗೆ ಒಂದು ಸೀಮಿತವಾದ ಯೋಚನೆ ಇರುವುದಿಲ್ಲ. ದೊಡ್ಡ ಗುರುಗಳು ಎಲ್ಲ ಪವಾಡ ಸದೃಶ ಯೋಚನೆಗಳನ್ನೇ ಮಾಡ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಇನ್ನೂ ಒಂದು ಎಕ್ಸಾಂಪಲ್ ಅಂದ್ರೆ, ಹಿಂದೂ ಧರ್ಮದಲ್ಲಿ ನಮ್ಮ ಪುರಾಣದಲ್ಲಿ ಎಷ್ಟೋ ಜನರು ಸಾಯುದಿಲ್ಲ ಅಂತ ನಿರ್ಧರಿಸಿದವರನ್ನು ನಾವು ನೋಡ್ತೀವಿ ಅಂತೆ. ಎಕ್ಸಾಂಪಲ್ ಯಾರೆಲ್ಲ ಅಂದ್ರೆ, ಈಗ ನೋಡಿ ನಮ್ಮಲ್ಲಿ ಅಶ್ವತ್ಥಾಮ ಕೂಡ ಅವರು ಸಾವಿಲ್ಲದೆ ಅವರಿಗೆ ಅವರಿಗೆ ಇದಿಲ್ಲ, ಯಾವುದು ಸಾವಿಲ್ಲ, ಅವರು ಚಿರಂಜೀವಿ ಅಂತಾರೆ. ಆಮೇಲೆ ಆಂಜನೇಯ ಕೂಡ ಈಗಲೂ ತಪಸ್ ಮಾಡ್ತಾ ಇದ್ದಾರೆ. ಆಮೇಲೆ ವೆಂಕಟೇಶ್ವರ ಅವರು ಕೂಡ ಈಗಲೂ ತಪಸ್ ಮಾಡ್ತಾ ಇದ್ದಾರೆ. ಅದೆಲ್ಲವೂ ಅವರ ಪವಾಡ ಸದೃಶ ಆಲೋಚನೆಯಿಂದಲೇ ಆಗಿದೆ. ನಮಗೆ ಮರಣ ಇಲ್ಲ ಅಂತ ಅವ್ರು ಅಂದ್ಕೊಂಡ್ರೆ ಅವರು ಕಡೆವರೆಗೂ ಕೂಡ ಅದೇ ತರ ಇರ್ತಾರೆ.
ಚಿರಂಜೀವಿಯಾಗಿಯೇ ಇರ್ತಾರೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಈ ಈಗ ಒಂದು ಎಕ್ಸಾಂಪಲ್ ಹೇಳ್ತೇವೆ. ನಮ್ಮ ಈ ಕಾವೇರಿ ನಮ್ಮ ಮೈಸೂರು PSSM ಅಲ್ಲೇ ನೋಡಿದ್ರೆ ಏನಂದ್ರೆ, ಈಗ 2 ವರ್ಷದಿಂದ ಧ್ಯಾನ ದಸರಾ ನಡೀತಾ ಇದೆ ಅಲ್ವಾ. ಧ್ಯಾನ ದಸರಾದಲ್ಲಿ ನಾವು ಈ ವರ್ಷ ಏನ್ ಅನ್ಕೋಬೇಕಂದ್ರೆ, ಈ ವರ್ಷ ಧ್ಯಾನ ದಸರಾಕ್ಕೆ ಸಾವಿರ ಗಟ್ಲೆ ಜನರು ಬಂದು, ಧ್ಯಾನಿಗಳು ಬಂದು ಭಾಗವಹಿಸ್ತಾರೆ ಅಂತ ನಾವು ಅಂದ್ಕೊಳ್ಬೇಕು. ಅದೇ ನಮ್ದು ಪವಾಡ ಸದೃಶವಾದ ಒಂದು ಆಲೋಚನೆ. ಆ ಆಲೋಚನೆಯಿಂದಾಗಿ ನಾವು ಅದನ್ನ ಲಿಮಿಟ್ ಇಟ್ಕೋಬಾರ್ದು. 1,000 ಜನ ಆಗ್ಬೇಕು ನಂಗೆ ಆ ತರ ಇಟ್ಕೋಬಾರ್ದು. ಸಾವಿರಾರು ಜನ ಬರ್ತಾರೆ ಅಂದ್ರೆ ನಮ್ಮ ಈ ವರ್ಷದ ಒಂದು ಧ್ಯಾನ ದಸರಾ ಎಂಬುದು 1,000ಕ್ಕಿಂತಲೂ ಜಾಸ್ತಿ ಜನ ಬಂದು ಧ್ಯಾನಿಗಳು ಬಂದು ಧ್ಯಾನ ದಸರಾವನ್ನ ಆಚರಣೆ ಮಾಡ್ತೀವಿ, ಸಂಭ್ರಮಿಸ್ತೀವಿ ಅಂತ ಇದು ಒಂದು ಪವಾಡ ಸದೃಶವಾದ ಅಥವಾ ಅದ್ಭುತವಾದ ಆಲೋಚನೆಗೆ ಒಂದು ಉದಾಹರಣೆ. ಮತ್ತೆ ಇಲ್ಲಿ ಮಹಾವತಾರ್ ಬಾಬಾಜಿ ಕೂಡ 20 ಶತಮಾನಗಳಿಂದಲೂ ಅವರು ಇನ್ನೂ ಇದ್ದಾರೆ ಅಂದ್ರೆ ಅವರು ಆ ಪವಾಡ ಸದೃಶ ಆಲೋಚನೆಯಿಂದಾಗ್ಲೇ ಅವರು ಇನ್ನೂ ಚಿರಂಜೀವಿಯಾಗಿದ್ದಾರೆ ಅಂತ ಹೇಳ್ತಾರೆ ಇಲ್ಲಿ. ಇನ್ನು ಈ ಆಂಜನೇಯ ಆಕಾಶದಲ್ಲಿ ಹಾರುವಂತೆ ಅಂದ್ರೆ ಆಕಾಶದಲ್ಲಿ ಹಾರುವಂತೆ ಮಾಡಿದ್ದು, ಆಮೇಲೆ ಮಿಲಾರಪ್ಪರವರು ಗಾಳಿಯಲ್ಲಿ ತೇಲಾಡುವಂತೆ ಮಾಡಿದ್ದು, ಆಮೇಲೆ ಇನ್ನೊಂದು ಯೇಸು ಕ್ರಿಸ್ತವರು ನೀರಿನ ಮೇಲೆ ಚಲಿಸುವಂತೆ ಮಾಡಿದ್ದು ಅವರ ಅದ್ಭುತವಾದ ಆಲೋಚನಾ ಶಕ್ತಿಯಿಂದಲೇ ಅಂತ ಇಲ್ಲಿ ನಮ್ಗೆ ಗುರುಗಳು ನೆನಪಿಸ್ತಾರೆ. ಮತ್ತೆ ಮುಂದುವರೆದು ಹೇಳ್ತಾರೆ ಗುರುಗಳು, ನಮ್ಮ ಈ ಮನುಷ್ಯ ಜನ್ಮದಲ್ಲಿ ನಮ್ದೊಂದು ಆಯುಷ್ಯ ಇಷ್ಟೇ ಮಿತಿ ಅಂತ ನಾವು ಇಟ್ಕೊಂಡಿದೀವಿ. 60 ವರ್ಷ ಬದುಕ್ತಾನೆ, 70 ವರ್ಷ ಬದುಕ್ತಾನೆ ಅಂತ. ಆ ತರ ನಾವು ಇಟ್ಟದ್ರಿಂದ ನಮ್ಮ ಒಂದು ಆಯುಷ್ಯದ ಮಿತಿಯನ್ನು ನಾವೇ ಡಿಸೈಡ್ ಮಾಡಿದಾಗೆ, ನಾವೇ ಯೋಚನೆ ಮಾಡಿದಂಗೆ ಆಯ್ತು. ನಾವು ಇಷ್ಟೇ ವರ್ಷ ಕಾಲ ಬದುಕಬಹುದು. ನಿಮ್ಗೆ ಯಾರು ಹೇಳಿದ್ರು? ನಿಮ್ಗೆ ನೀವೇ ಹೇಳ್ಕೊಳ್ತಿದ್ದೀರಾ. ನಿಮ್ಮನ್ನು ನೀವು ಸಮೋಹಿತಗೊಳಿಸುತ್ತಿದ್ದೀರಿ. 70 ವರ್ಷಗಳು ಮನುಷ್ಯ ಜೀವಿಸಲು ಸಾಧ್ಯವಿರುವ ಸರಾಸರಿ ಜೀವಿತ ಕಾಲ ಅಂತ ನೀವು ತಿಳ್ಕೊಂಡಿದ್ದೀರಿ. ಇದು ಇಡೀ ನಿಮ್ಮ ಯೋಚನೆಯನ್ನೇ ಇಡೀ ವಿಶ್ವವೇ ಸಮೋಹಿತಗೊಳಿಸಿದೆ ಅಂತ ಹೇಳ್ತಾರೆ. ಎಲ್ಲರೂ ತಮ್ಮಿಂದ ತಾವೇ ಮರಣವನ್ನು ಹೊಂದುತ್ತಾರೆ, ಏಕೆಂದರೆ ಅವರು ತಾವು ಸಾಯುತ್ತಾರೆಂದು ಯೋಚಿಸುತ್ತಾರೆ. ಅದೇ ಘೋರ ಯೋಚನೆ. ಅಂದ್ರೆ ನಮ್ಗೆ ನಾವು ಸಾಯ್ತಿದ್ದೀವಿ ಅಂತ ಅವ್ರು ಯೋಚನೆ ಮಾಡುವುದೇ ಒಂದು ಘೋರವಾದ ಯೋಚನೆ. ಅವರಿಗೆ ಅವರೇ ಒಂದು ಲಿಮಿಟ್ ಇಟ್ಕೊಂಡದ್ರಿಂದ ಎಲ್ರೂ ಸಾಯ್ತಾರೆ ಅಂತ ಹೇಳ್ತಾರೆ. ಇಡೀ ಮಾನವ ಜನಾಂಗವೇ ಘೋರ ಯೋಚನೆಯನ್ನು ನಂಬುತ್ತದೆ. ಇದು ಯೂನಿವರ್ಸಲ್ ಟ್ರೂತ್. ಇಡೀ ಮನುಷ್ಯನ ಜನ್ಮವೇ ಮನುಷ್ಯನ ಜನಾಂಗವೇ ಘೋರ ಯೋಚನೆಯನ್ನೇ ನಂಬುದಂತೆ. ಯಾವಾಗಲೂ ಅಷ್ಟೇ ಅಲ್ವಾ, ನಾವು ನೆಗೆಟಿವ್ ಏನೇ ಒಂದು ಇವೆಂಟ್ ನಡೆದ್ರು ಫಸ್ಟ್ ಅದ್ರಲ್ಲಿ ನೆಗೆಟಿವಿಟಿಯನ್ನು ಇದು ಮಾಡ್ತೀವಿ, ಅದು ತಪ್ಪು ಅಂತ ಹೇಳ್ತಾರೆ. ಅವರು ಸಾಯ್ಬೇಕು, ಆದ್ರಿಂದ ಸಾಯ್ತಾರೆ. ಇದು ಘೋರ ಯೋಚನೆಗೆ ಒಂದು ಒಳ್ಳೆಯ ಉದಾಹರಣೆ. ನಿಮಗೆ ಸಾಯಬೇಕು ಎಂದು ಅನಿಸುವವರೆಗೂ ನೀವು ಸಾಯುವ ಅವಶ್ಯಕತೆ ಇರುವುದಿಲ್ಲ. ನಿಮ್ಗೆ ಅದೇ ಹೇಳುದು, ನೀವು ಸಾಯ್ಬೇಕು ಅಂತ ನೀವು ಆ ಯೋಚನೆ ನಿಮ್ಗೆ ಯಾವಾಗ್ಲೂ ಒಂದು ಮನುಷ್ಯ ಜನ್ಮಕ್ಕೆ ನಮ್ಗೆ ಇಷ್ಟೇ ಮಿತಿ ಅಂತ ಅಂದ್ಕೊಳ್ತಿರ್ತೇವಲ್ವಾ. ಆ ಸಾಯುವ ಆ ಒಂದು ಲಿಮಿಟ್, ಆ ಒಂದು ಏಜ್ ನಮ್ಗೆ ತಮ್ಮ ತಲೆಯಲ್ಲಿ ಇದಾಗ್ಬಿಟ್ಟಿದೆ, ಬಿಟ್ಟಿದೆ. ಆದ್ರಿಂದ ನಾವು ಸಾಯ್ತೀವಿ. ನಿಮಗೆ ಸಾಯಬೇಕೆಂದು ಅನಿಸುವವರೆಗೂ ನೀವು ಸಾಯುವ ಅವಶ್ಯಕತೆ ಇಲ್ಲ. ಅಂದ್ರೆ ನೀವು ಇಚ್ಛಾಮರಣಿ ಆಗ್ಬಹುದು ಅಂತ ಹೇಳ್ತಾರೆ. ಈ ಮಹಾಭಾರತದಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಭೀಷ್ಮಾಚಾರ್ಯರದು ಇಚ್ಛಾಮರಣ ಒಂದು ಮರಣ ಅವರದ್ದು. ಯಾಕೆಂದ್ರೆ ಅವರು ದಕ್ಷಿಣಾಯನ ಕಾಲದಲ್ಲಿ ಶರಶೈಯಲ್ಲಿ ಮಲ್ಕೊಂಡಿದ್ರು ಕೂಡ ಅವರು ಉತ್ತರಾಯಣ ಕಾಲ ಬರ್ಬೇಕು, ನಾನು ಆಮೇಲೆನೆ ಸಾಯುದು ಅಂತ ಅವ್ರು ಅದೊಂದು ಇದು ಇಟ್ಕೊಂಡಿದ್ರು. ನಾನು ನೆಕ್ಸ್ಟ್ ಟೈಮ್ ಆ ಒಂದು ನಾವು ಯೋಚನೆಗಳನ್ನು ಇಟ್ಕೊಂಡ್ರೆ ನಾವು ಏನು ಯೋಚನೆ ಮಾಡ್ತೀವೋ ಅದೇ ಆಗತ್ತೆ ಅಂತ ಹೇಳಿ ಅವರು ಇಲ್ಲಿ ಉತ್ತರಾಯಣ ಕಾಲದವರೆಗೆ ಕಾದ್ರು. ಅಂದ್ರೆ ಅವರು ಇಚ್ಛಾಮರಣಿ ಆಗಿದ್ರು ಅಂತ ಹೇಳ್ತೀವಿ ಇಲ್ಲಿ. ಅವರು ನಮ್ ಗುರುಗಳು ಮತ್ತೆ ಮುಂದುವರಿಸ್ತಾ ಹೇಳ್ತಾರೆ, ಸಾವಿನ ಯೋಚನೆಗಳನ್ನು ಎಂದಿಗೂ ಮಾಡಬೇಡಿ, ನಿಮ್ಮ ಮನಸ್ಸಲ್ಲಿ ಬರಲು ಬಿಡ್ಬೇಡಿ. ನಾವು ಸಾಯುವುದು ಒಂದು ಯೋಚನೆನೇ ಮಾಡಬಾರ್ದು. ಆಗ ನಾವು ಎಷ್ಟು ಸಮಯ ಬೇಕಾದ್ರೂ ನಾವು ದೈಹಿಕವಾಗಿ ಅಮರರಾಗಬಹುದು. ಅದು ಅದ್ಭುತ ಯೋಚನೆಯ ಹೊಳೆಯನ್ನೇ ನಿರ್ವಹಿಸಿ ಹಾಗೂ ಅದನ್ನು ಕಾಪಾಡಿದರೆ ಮಾತ್ರ ಸಾಧ್ಯ. ಅಂದ್ರೆ ಸಾವು ಇಲ್ಲ ನಮ್ಗೆ ಅಂತ ನಾವು ತಿಳ್ಕೊಂಡ್ರೆ ನಮ್ಮ ಒಂದು ಜೀವಿತಾವಧಿಯನ್ನು ನಾವು ಎಷ್ಟು ಕೂಡ ಮುಂದುವರಿಸಬಹುದು, ನಾವು ಎಷ್ಟೋ ವರ್ಷಗಳು ಕೂಡ ನಾವು ಬದುಕಬಹುದು ಅಂತ ಹೇಳ್ತಾರೆ ಇಲ್ಲಿ.
ಒಂದು ಇನ್ನೊಂದು ಎಕ್ಸಾಂಪಲ್ ಪವಾಡ ಸದೃಶ ಆಲೋಚನೆಗೆ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಡಾಕ್ಟರ್ ಜಿಯೋ ಡಿಸ್ಪೆನ್ಸಾ ಅಂತ ಒಬ್ರು. ಅವರು ಸೈಕ್ಲಿಂಗ್ ಅಲ್ಲಿ ಇದು ಸೈಕ್ಲಿಂಗ್ ಕಾಂಪಿಟಿಷನ್ ಅಲ್ಲಿ ಭಾಗವಹಿಸ್ತಾ ಇದ್ರು. ಒಂದ್ಸರಿ ಆತರ ಸೈಕ್ಲಿಂಗ್ ಮಾಡ್ತಾ ಇರುವಾಗ ಒಂದು ಟ್ರಕ್ ವೇಗವಾಗಿ ಬಂದು ಹೊಡೆದು ಅವರಿಗೆ ಅವರು ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಆದಾಗ ಬೆನ್ನು ಮೂಳೆಯ 6 ಮೂಳೆಗಳು ಅವರದ್ದು ಪುಡಿ 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 ಆಗಿರ್ತದೆ. ಅವರನ್ನು ನೋಡಿದ ವೈದ್ಯರು ಏನಂತಾರಂತೆ, ಇವರು ಇನ್ನು ಜೀವನ ಪರ್ಯಂತ ಎದ್ದೇಳಲಿಕ್ಕೆ ಸಾಧ್ಯನೇ ಇಲ್ಲ. ಸಪೋಸ್ ನೀವು ರಾಡ್ಗಳನ್ನು 6 ಜಾಯಿಂಟ್ಗೆ ಕೂಡ ರಾಡ್ ಅಳವಡಿಸಿ ಅಲ್ಲಿ ನಾವು ಆಪರೇಷನ್ ಮಾಡ್ಬೇಕಾಗತ್ತೆ. ಸಪೋಸ್ ಆಪರೇಷನ್ ಮಾಡ್ಲಿಲ್ಲ ಅಂದ್ರೆ ಅವರಿಗೊಂದು ಪಾರ್ಶ್ವವಾಯು ಬರ್ಬೋದು, ಒಂದು ಪ್ಯಾರಾಲಿಸಿಸ್ ಬರ್ಬೋದು, ಅಟ್ಯಾಕ್ ಆಗ್ಬೋದು. ಆದ್ರಿಂದ ಅಟ್ಲೀಸ್ಟ್ ಒಂದು ಸ್ಟೀಲ್ ರಾಡ್ ಹಾಕಿದ್ರೆ ಅವರು ಅವರ ಮಲಗಿದಲ್ಲೇ ಅವ್ರು ಏನು ಕೆಲಸ ಮಾಡಕ್ಕಾಗಲ್ಲ, ಬಟ್ ಜೀವಂತ ಇರ್ಬೋದು ಅಂತ ಅವ್ರಿಗೆ ಸಲಹೆ ಕೇಳ್ತಾರೆ ಅವ್ರ ಹತ್ರ, ಏನ್ ಮಾಡೋದು ಅಂತ ವೈದ್ಯರು. ಆಗ ಇವ್ರು ಹೇಳ್ತಾರೆ, ಜೋ ಡಿಸ್ಪೆನ್ಸಾ, ಹೇಗೂ ನನಗೆ ಎದ್ದೇಳಲಿಕ್ಕೆ ಆಗಲ್ಲ, ನಾನು ಯಾಕೆ ಆಪರೇಷನ್ ಮಾಡ್ಕೋಬೇಕು, ಆಪರೇಷನ್ ಮಾಡ್ಕೊಳ್ಳೋದು ಅಗತ್ಯ ಇಲ್ಲ ನನ್ಗೆ, ನಾನು ಹೀಗೆ ಇರ್ತೇನೆ ಅಂತ ಹೇಳ್ಬಿಟ್ಟು ಅವ್ರ ಏನಂತಾರಂದ್ರೆ ಲಾಸ್ಟಿಗೆ ಅವರ ಒಂದು ವರ್ಡ್ ಹೇಳ್ತಾರೆ, ನನ್ನ ದೇಹವನ್ನು ಸೃಷ್ಟಿಸಿದ ಶಕ್ತಿಯೇ ನನ್ನನ್ನು ಗುಣಪಡಿಸಬಲ್ಲದು. ನನ್ನ ದೇಹವನ್ನು ಯಾವ ಶಕ್ತಿ ಸೃಷ್ಟಿಸಿದೆ ಅದೇ ನನ್ನ ದೇಹವನ್ನು ಗುಣಪಡಿಸ್ತದೆ ಅಂತ ಹೇಳ್ಬಿಟ್ಟು ಅವರು ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಹೋಗ್ತಾರಂತೆ. ಮನೆಗೆ ಹೋಗಿ ಏನ್ ಮಾಡ್ತಾರೆ ಅಂದ್ರೆ ಮತ್ತೆ ಮೆಂಟಲ್ ರೀಬಿಲ್ಡಿಂಗ್ ಅಂತ ಹೇಳ್ತಾರೆ, ಮಾನಸಿಕ ಪುನರ್ನಿರ್ಮಾಣ. ಅಂದ್ರೆ ತನ್ನ ಪುಡಿಯಾದ ಮೂಳೆಗಳು ಒಂದಕ್ಕೊಂದು ಜಾಯಿಂಟ್ ಆಗ್ತಾ ಇದೆ ಅಂತ ಹೇಳಿ ಕಣ್ಣು ಮುಚ್ಚಿಕೊಂಡು ದಿನಕ್ಕೆ ಒಂದು 6-7-8 ಗಂಟೆಗಳ ಕಾಲ ಅದು ಪುಡಿಯಾದ ಮೂಳೆ ಜಾಯಿಂಟ್ ಆಗ್ತಾ ಇರೋದು, ತಾನು ಅದನ್ನು ಅಂದ್ರೆ ಆತರ ಯೋಚನೆ ಮಾಡಿ ಅದು ಜಾಯಿಂಟ್ ಆಗಿ ಅದು ಅಷ್ಟೇ ಅಲ್ಲದೆ ಅವರು ಸಕಾರಾತ್ಮಕ, ಸಪೋಸ್ ಆ ತರ ಜಾಯಿಂಟ್ ಆಗ್ತಾ ಇದೆ, ಅಯ್ಯೋ ಇದು ಹೆಂಗ್ ಸಾಧ್ಯ ಇಲ್ಲ ಅಂತ ಯೋಚನೆ ಬಂದ್ರು ಕೂಡ ಮತ್ತೆ ಶುರುವಿಂದ ಜಾಯಿಂಟ್ ಮಾಡುವಂಗೆ ಮಾಡೋದು. ಆ ತರ ಮಾಡಿ 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 ಕೇವಲ ಯೋಚನೆಯಷ್ಟೇ ಅಲ್ಲ, ನಾನು ಈಗಾಗಲೇ ಗುಣಮುಖನಾಗಿ ನಡೆಯುತ್ತಾ ಇದ್ದೀನಿ ಅಂತ ಅವರು ಥಿಂಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಅಂದ್ರೆ ದಿನಕ್ಕೆ ಒಂದು 7-8 ಗಂಟೆಗಳ ಕಾಲ ಅದೇ ಯೋಚನೆ, ಅದು ಜಾಯಿಂಟ್ ಆಗ್ತಾ ಇದೆ, ನಾನು ನಡೀತಾ ಇದ್ದೀನಿ, ನಾನು ಸೈಕ್ಲಿಂಗ್ ಮಾಡ್ತಾ ಇದ್ದೀನಿ, ನಾನು ಆಫೀಸಿಗೆ ಹೋಗ್ತಿದ್ದೀನಿ, ಆ ತರನೇ ಥಿಂಕ್ ಮಾಡಿ 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 ಪ್ರತಿಯೊಂದು ಪಾರ್ಟಿಗೂ ಕೂಡ ಆ ಗುಣಮುಖವಾದ ಸೆಲ್ಗಳು, ಗುಣಮುಖವಾದ ಮೂಳೆ, ಇಡೀ ಆ ದೇಹದ ಪಾರ್ಟ್ಗಳಿಗೆಲ್ಲಕ್ಕೂ ಕೃತಜ್ಞತೆಯನ್ನು ಹೇಳ್ತಾ 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 ಬಂದು ಆ ಭಾವನೆ ಅನುಭವಿಸ್ತಾ ಇದ್ರಂತೆ ಅವ್ರು. ನಡೀತಾ ಇದ್ದೀನಿ ನಾನು, ನನ್ಗೆ ನಡಿಲಿಕ್ಕೆ ಆಗ್ತಾ ಇದೆ, ನಾನು ಸೈಕ್ಲಿಂಗ್ ಮಾಡ್ಬೋದು, ನಾನು ಮತ್ತೆ ಕಾಂಪಿಟಿಷನ್ಗೆ ಭಾಗವಹಿಸ್ಬೋದು, ಆ ತರ ಎಲ್ಲ ಯೋಚನೆ ಮಾಡಿ ಮಾಡಿ ಕೇವಲ 9 ವಾರದಲ್ಲಿ ಅವರು ಎದ್ದು ನಿಂತರಂತೆ. ಅಂದ್ರೆ 9 ವಾರದಲ್ಲಿ ಎದ್ದು ನಿಂತು 12 ವಾರಗಳಲ್ಲಿ ಮತ್ತೆ ಕೆಲಸಕ್ಕೆ ಮರಳಿದರು, ಮತ್ತೆ ಅವರು ಸೈಕ್ಲಿಂಗ್ ಪ್ರಾಕ್ಟೀಸ್ ಶುರು ಮಾಡಿದ್ರಂತೆ. ಅಂದ್ರೆ ನಿಮ್ಮ ಯೋಚನೆಗಳು ನಿಮ್ಮ ಹಣೆ ಬರಹವನ್ನು ನಿರ್ಧರಿಸುತ್ತದೆ. ಇದಕ್ಕಿಂತ ಒಂದು ಪವಾಡ ಸದೃಶವಾದ ಉದಾಹರಣೆ ಯಾವುದು ಬೇಕಿಲ್ಲ. ಅಂದ್ರೆ ಅಷ್ಟು ಒಂದು ಕಟ್ಟಾದ ಪುಡಿಯಾದ ಮೂಳೆಗಳೇ ಹೊಂದಿಸ್ಬೇಕಾದ್ರೆ, ಜಾಯಿಂಟ್ ಆಗಿ ಬರ್ಬೇಕಾದ್ರೆ ಅವರ ಆಲೋಚನೆ ಎಂತ ಪವಾಡ ಸದೃಶವಾಗಿರ್ಬೇಕು ಅಂತ ಹೇಳಿ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ನಂಗೆ ಅನ್ಸಿತು. ಈ ಆಲೋಚನೆಗಳನ್ನ ನಾವು ಮಾಡಿದಾಗ ಏನಾಗುತ್ತೆ ಅಂದ್ರೆ, ಈ ಆಲೋಚನೆ ನಾವು ಮಾಡ್ತೀವಲ್ವಾ, ಆಲೋಚನೆ ಮಾಡಿದಾಗ ಒಂದು ಮೆದುಳಲ್ಲಿ ಒಂದು ನರ್ವದು ಪ್ಯಾಟರ್ನ್ ಇರುತ್ತಂತೆ. ಈಗ ನಾವು ಹುಲ್ಲುಗಾವಲು ಅಥವಾ ಒಂದು ಇದ್ರಲ್ಲಿ ಕಾಡಿನಲ್ಲಿ ನಾವು ಕಾಡಲ್ಲಿ ಹೀಗೆ ಕಾಣಲ್ಲ, ಮೇಲಿಂದ ನಾವು ದ್ರೋಣಲ್ಲಿ ನೋಡಿದ್ರೆ ಒಂದು ದಾರಿ ಕಾಣುತ್ತೆ ನಮ್ಗೆ, ಕಾಲ್ದಾರಿ. ಆ ಕಾಲ್ದಾರಿ ಎಂಬುದು ನಮ್ಮ ಯೋಚನೆಗಳು. ಈ ಕಾಲುದಾರಿಯನ್ನು ಬಿಟ್ಟು ಬೇರೆ ಕಡೆಯಿಂದ ಹೋದ್ರೆ, ಇನ್ನೊಂದು ಶಾರ್ಟ್ ಕಟ್ ಅಲ್ಲಿ ಹೋದ್ರೆ ಅಥವಾ ಇನ್ನೊಂದು ಆಲ್ಟರ್ನೇಟ್ ಪಾತ್ ಹುಡ್ಕಿಕೊಂಡು ಹೋದ್ರೆ ಅದು ಯಾವ ತರ ಪ್ಯಾಟರ್ನ್ ಮತ್ತೆ ಚೇಂಜ್ ಆಗುತ್ತೆ. ಅದೇ ತರ ಈ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಹೇಳ್ತಾರಂತೆ ಇದಕ್ಕೆ. ಅದೇ ತರ ನಮ್ಮ
ಯೋಚನೆ ಈಗ ಯಾವ ತರ ನಾವು ಯೋಚನೆ ಇರುತ್ತೆ ನಮ್ದು, ಆ ಯೋಚನೆಗಳನ್ನು ನಾವು ಯಾವ ತರ ನಮ್ಮ ಯೋಚನೆಗಳ ಮೂಲಕ ಅಂದ್ರೆ ನಾವೇ ಅದನ್ನು ಚೇಂಜ್ ಮಾಡಬಹುದು ಎಂಬುದು ಈ ನಮ್ಮ ಯೋಚನೆಗಳಿಂದಲೇ ಚೇಂಜ್ ಮಾಡಬಹುದು. ನಮ್ಮ ಇದನ್ನು ಯಾವ್ದನ್ನು ನಮ್ಮ ಥಾಟ್ ಪ್ಯಾಟರ್ನ್ ಅನ್ನು ನಮ್ಮ ಯೋಚನೆಗಳಿಂದಲೇ ಚೇಂಜ್ ಮಾಡಬಹುದು. ಇದಕ್ಕೆ ಯಾವ ಹೊರಗಡೆ ಇದು ಅವಶ್ಯಕತೆ ಇಲ್ಲ ಅಂತ ಇಲ್ಲಿ ಈ ಅವರು ಜೋ ಡಿಸ್ಪೆನ್ಸಾ ಹೇಳ್ತಾರೆ. ಯು ಆರ್ ದ ಪ್ಲಾಸಿಬೋ ಅಂತ ಒಂದು ಅವರು ಇದು ಬರ್ದಿದ್ದಾರೆ, ಬುಕ್ ಬರ್ದಿದಾರಲ್ಲ, ಅದರಲ್ಲಿ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅವರು. ಅಂದ್ರೆ ಪ್ಲಾಸಿಬೋ ಅಂದ್ರೆ ನಾವು ಸಕ್ಕರೆ ಕಡ್ಡಿ ಕೊಟ್ಬಿಟ್ಟು ಔಷಧ ಅಂತ ಹೇಳಿ ಕೊಟ್ಬಿಟ್ಟು ಅವ್ರು ಯಾವ ತರ ಗುಣಮುಖರಾಗ್ತಾರೆ ಅಂದ್ರೆ ಅವ್ರಿಗೆ ಗೊತ್ತಿರಲ್ಲ ಸಕ್ಕರೆ ಕಡ್ಡಿ ಕೊಟ್ಟಿದ್ದಾರೆ ಅಂತ. ಬಟ್ ಆಕ್ಚುಲಿ ಅವ್ರು ಅನ್ಕೊಂಡಿರೋದೇನೋ ಅದು ಟ್ಯಾಬ್ಲೆಟ್ ಅಂತ. ಆ ಟ್ಯಾಬ್ಲೆಟ್ ಕೊಟ್ಟಿದ್ದೀನಿ ನಾನು ಗುಣಮುಖನಾಗಿದ್ದೀನಿ ಅಂತ ಅವ್ರು ಅನ್ಕೊಂಡಿರ್ತಾರೆ. ಆದ್ರೆ ಅವ್ರಿಗೆ ಕೊಟ್ಟಿರೋದು ಬರೀ ಸಕ್ಕರೆ ಕಡ್ಡಿ ಅಂತ ಹೇಳ್ತಾರೆ. ಅದೇ ಯು ಆರ್ ದ ಪ್ಲಾಸಿಬೋ ಅಂತ. ನಮ್ಮ ಯೋಚನೆಗಳು ಯಾವ ತರ ಇರ್ತದೆ ಅದನ್ನು ನಾವು ಈಗ ನಮ್ಮ ಶರೀರವನ್ನು ಗುಣ ಮಾಡ್ಲಿಕ್ಕೂ ನಾವು ಯೂಸ್ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಈಗ ಒಂದು ಸಪೋಸ್ ಒಂದು ನಾವು ಭಯ ಪಡ್ತೀವಿ ಅಂತ ಅನ್ಕೊಂಡಾಗ ಆ ಭಯ ಇನ್ಸೆಕ್ಯೂರ್ ಅಂತ ನಮ್ಗೆ ಅನ್ಸಿದಾಗ ಅಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಎದೆ ಬಡ 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 ಅಂತ ಹೊಡ್ಕೊಳ್ತದೆ ಎದೆ. ಅದು ಏನಾಗುತ್ತೆ, ನಮ್ಮ ಯೋಚನೆ ಶಕ್ತಿಯಾಗಿ ಮಾರ್ಪಡುತ್ತಂತೆ. ಶಕ್ತಿಯಾಗಿ ಮಾರ್ಪಟ್ಟಾಗ ನಮ್ಮ ಫ್ರೀಕ್ವೆನ್ಸಿ ಕಡಿಮೆ ಆಗುತ್ತೆ. ಫ್ರೀಕ್ವೆನ್ಸಿ ಕಡಿಮೆ ಆದಾಗ ಅಲ್ಲಿ ನಮ್ಮ ನಾವು ತಕೊಂಡ ಶಕ್ತಿ ಲೋಯರ್ ಫ್ರೀಕ್ವೆನ್ಸಿಗೆ ಹೋಯ್ತು. ಲೋಯರ್ ಫ್ರೀಕ್ವೆನ್ಸಿಗೆ ಹೋದಾಗ ನಮ್ಗೆ ಭಯ ಉಂಟಾಗುತ್ತೆ, ನಮ್ಗೆ ಇನ್ಸೆಕ್ಯೂರ್ ಅಂತ ಕಾಣುತ್ತೆ ಅಂತ ಹೇಳ್ತಾರೆ. ಅದೇ ತರ ಹೈಯರ್ ಫ್ರೀಕ್ವೆನ್ಸಿಗೆ ಹೋದ್ರೆ ನಾವು ತುಂಬಾ ಖುಷಿಯಾಗಿರ್ತೀವಿ, ನಮ್ಮದು ಏನೇ ಯೋಚನೆಗಳು ಕೂಡ ಸಕ್ಸಸ್ ಆಗುತ್ತೆ ಅಂತ. ಇಲ್ಲಿ ಈ ಯೋಚನೆಗಳೆಂಬುದನ್ನು ರೇಡಿಯೋ ಚಾನೆಲ್ಗೆ ಇದು ಮಾಡಿದ್ದಾರೆ. ನಮ್ಗೆ ನಮ್ಮ ಮೆದುಳು ಒಂದು ಸಣ್ಣ ರೇಡಿಯೋ ಇದ್ದಂತೆ. ಅದು ಯಾವ ಫ್ರೀಕ್ವೆನ್ಸಿಗೆ ಟ್ಯೂನ್ ಆಗುತ್ತೋ ಆ ವಾಸ್ತವವನ್ನೇ ನಾವು ಅನುಭವಿಸ್ತೇವೆ. ಅಂದ್ರೆ ಲೋಯರ್ ಫ್ರೀಕ್ವೆನ್ಸಿಗೆ ಟ್ಯೂನ್ ಆದ್ರೆ, ಈಗ ಒಂದು ಸ್ಟೇಷನ್ ಬೇಕಂದ್ರೆ ಆ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿಗೆ ನಾವು ಟ್ಯೂನ್ ಮಾಡ್ಬೇಕಾಗತ್ತೆ. ಆ ಟ್ಯೂನ್ ಆಗ ನಮ್ಗೆ ಆ ಫ್ರೀಕ್ವೆನ್ಸಿಯಲ್ಲಿ ಏನು ಪ್ರೋಗ್ರಾಮ್ ಇದೆ ಅದು ನಮ್ಗೆ ಕೇಳುತ್ತೆ. ಅದೇ ತರ ನಾವು ಲೋಯರ್ ಫ್ರೀಕ್ವೆನ್ಸಿಯಲ್ಲಿ ಇದ್ದರೆ ನಾವು ಲೋಯರ್ ಫ್ರೀಕ್ವೆನ್ಸಿಯ ಒಂದು ಇದನ್ನೇ ಅನುಭವಿಸ್ತಾ ಇರ್ತೀವಿ. ಅಂದ್ರೆ ಈ ತರ ಭಯ, ಆಮೇಲೆ ನಕಾರಾತ್ಮಕ ಆಲೋಚನೆ, ಆ ತರದನ್ನೇ ಇದು ಮಾಡ್ತೀವಿ. ಹೈಯರ್ ಫ್ರೀಕ್ವೆನ್ಸಿ ಅಂದ್ರೆ ಪಾಸಿಟಿವ್ ಯೋಚನೆ, ಆಮೇಲೆ ಅದ್ಭುತವಾದ ಯೋಚನೆಗಳನ್ನೇ ಮಾಡ್ತೀವಿ. ಅಂದ್ರೆ ನಾವು ನಮ್ಮದೇ ಏನೇ ನಾವು ನಮ್ಮ ಬದಲಾವಣೆಗಳನ್ನು ತರ್ಬೇಕಂದ್ರೆ ನಾವು ನಮ್ಮಲ್ಲೇ ಯೋಚನೆಗಳ ಮೂಲಕ ಅದನ್ನು ಸರಿಪಡಿಸಬಹುದು ಅಂತ ಇಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಈ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ ನಮ್ಮ ಗುರುಗಳು. ಅವರದ್ದೇ ಈಗ ಅವರ ಪಿರಮಿಡ್ ಸೊಸೈಟಿನೇ ಅವರು ಎಕ್ಸಾಂಪಲ್ ಕೊಡ್ತಾರೆ. ನಾನು 20-30 ವರ್ಷಗಳ ಹಿಂದೆ ಇಡೀ ಜಗತ್ತನ್ನು ಬದಲಾಯಿಸಬೇಕು, ಎಲ್ಲರಿಗೂ ಧ್ಯಾನ ಹಾಗೂ ಪರಿಪೂರ್ಣ ಜೀವನ ವಿಜ್ಞಾನವನ್ನು ಕಲಿಸ್ಬೇಕು. ಜೀವನ ಸ್ಪಿರಿಚುವಲ್ ಸೈನ್ಸ್ ಬಗ್ಗೆ ಅವ್ರು ಹೇಳ್ತಾ ಇರೋದು, ಜೀವನದ ಒಂದು ವಿಜ್ಞಾನ ಯಾವ ತರ ಇರುತ್ತೆ ಅಂತ ಕಲಿಸ್ಬೇಕು. ನಾನು ಇಡೀ ಪ್ರಪಂಚವನ್ನೇ ಮಾರ್ಪಾಡು ಮಾಡ್ಬೇಕು ಅಂತ ಹೇಳಿ ಎಲ್ಲರಿಗೂ ಧ್ಯಾನ ಹಾಗೂ ಪರಿಪೂರ್ಣ ಜೀವನ ವಿಜ್ಞಾನವನ್ನು ಕಲಿಸಿದೆ ನಾನು. ಅದು ಅದ್ಭುತ ಆಲೋಚನೆ ಆಗಿದೆ. ನಾನು ಏನು ಸಂಕಲ್ಪವನ್ನು ಮಾಡಿದೆನೋ ಅದು ಇಂದು ಗೊಳ್ಳುತ್ತಾ ಇದೆ. ಲಕ್ಷಾಂತರ ಜನರು ಧ್ಯಾನಿಗಳಾಗಿದ್ದಾರೆ, ವೈದ್ಯರು ಔಷಧಗಳಿಂದ ಮುಕ್ತರಾಗಿದ್ದಾರೆ, ತಮ್ಮ 3ನೇ ಕಣ್ಣನ್ನು ಸಕ್ರಿಯಗೊಳಿಸಿದ್ದಾರೆ, ಹಿಂದಿನ ಜನ್ಮವನ್ನೂ ನೋಡಿದ್ದಾರೆ ಮತ್ತು ಇನ್ನೂ ಲಕ್ಷಾಂತರ ಜನರ ಜೀವನವನ್ನು ಬದಲಾಯಿಸುತ್ತಿದ್ದಾರೆ. ಅವರದೊಂದು ಆ ಒಂದು ಸಂಕಲ್ಪ ಇದು ಅದ್ಭುತವಾದ ಆಲೋಚನೆ ಯಾವ ತರ ಅವರೇ ಖುಷಿ ಪಟ್ಕೊಳ್ತಾ ಇದ್ದಾರೆ. ಏನು ಚೇಂಜಸ್ ಆಯ್ತು, ನಾನು ಒಂದು ಸಂಕಲ್ಪ ಇಟ್ಕೊಂಡು ಇಡೀ ಪ್ರಪಂಚವನ್ನೇ ಧ್ಯಾನಿಗಳಾಗ್ಬಿಟ್ರು ಅಂತ ಹೇಳ್ತಾರೆ. ಇದೆಲ್ಲವೂ ಮಿರಾಕ್ಯುಲಸ್ ಶಕ್ತಿ ಅಂದ್ರೆ ಅದ್ಭುತವಾದ ಶಕ್ತಿಯಿಂದಲೇ ಸಾಧ್ಯವಾಯಿತು ಅಂತ ಹೇಳ್ತಾರೆ. ಇಲ್ಲಿ ಇನ್ನೊಂದು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಯೋಮತಿ ಸಾಗತಿರ್ ಭವೇತ್. ಅಂದ್ರೆ ಇದು ಯಾವ ರೀತಿಯ ಮತಿ ಅಂದ್ರೆ ನಿಮ್ಮ ಯಾವ ರೀತಿಯ ಆಲೋಚನೆ ಇರುತ್ತೋ ಅದೇ ರೀತಿ ನಿಮ್ಮ ಗತಿ ಅಂದ್ರೆ ನಿಮ್ಮ ಸ್ಥಿತಿ, ನಿಮ್ಮ ಗಮ್ಯ ಸ್ಥಾನ. ನೀವು ಏನ್ ಯೋಚನೆ ಮಾಡ್ತೀರೋ ಅದೇ ತರ ನೀವು ಆಗ್ತೀರಿ ಅಂತ ಹೇಳ್ತಾರೆ. ಆಮೇಲೆ ಭಗವದ್ಗೀತೆಯಲ್ಲಿ ಯಂ ವಾಪಿ ಸ್ಮರನ್ ಭಾವಂ ಅಂದ್ರೆ ಮನುಷ್ಯನು ತನ್ನ ಅಂತ್ಯ ಕಾಲದಲ್ಲಿ
ಯಾವ ರೀತಿ ವಿಷಯವನ್ನು ಸ್ಮರಿಸುತ್ತೇನೆ ಅದೇ ಅವನ ಮತಿ. ಅಂದ್ರೆ ಅವನ ಮತಿ ಆ ಸಾಯುವ ಟೈಮಲ್ಲಿ ಯಾವುದರ ಮೇಲೆ ಇರುತ್ತದೋ ಅದೇ ಆಗುತ್ತಾನಂತೆ ಅವನು. ಅದೇ ಅವನದ್ದು ಮುಂದಿನ ಜನ್ಮದಲ್ಲಿ ಅವನು ಅದೇ ರೀತಿ ಆಗ್ತಾನೆ, ಅದೇ ಇರುತ್ತೆ ಅಂತ. ಅಂದ್ರೆ ನಮ್ಮ ಯೋಚನೆಗೆ ಆ ಒಂದು ಸಾಯುವ ಟೈಮಲ್ಲಿ ಕೂಡ ಬರೀ ನಾವು 1 ಸೆಕೆಂಡ್ 2 ಸೆಕೆಂಡ್ ಯೋಚನೆ ಮಾಡುವ ಟೈಮ್ ಇರುತ್ತೇನೋ, ಆ ಯೋಚನೆಗೆ ಅದು ಒಂದು ಅದ್ಭುತ ಅಂತಲೇ ಅನ್ಸುತ್ತೆ ನನ್ಗೆ. ಆ ಟೈಮಲ್ಲಿ ನಾವು ಯೋಚನೆ ಏನ್ ಮಾಡಿರ್ತೀವಿ ಅದೇ ನಮ್ಗೆ ಮುಂದಿನ ಜನ್ಮದಲ್ಲಿ ಆ ಒಂದು ಜನ್ಮ ಯಾವ ತರ ತಗೋಬೇಕು ಎಂಬುದರ ಬಗ್ಗೆ ಡಿಸೈಡ್ ಆಗತ್ತೆ ಅಂತ. ಅದು ಒಂದು ಅದ್ಭುತವಾದ ಯೋಚನೆ ಅಂತ ಅನ್ಸ್ತದೆ. ಆಮೇಲೆ ಮತ್ತೆ ಗುರುಗಳು ಹೇಳ್ತಾರೆ, ನಿಮ್ಮ ಬಟ್ಟೆ ಬದಲಾಯಿಸುವಂತೆ ನಿಮ್ಮ ಆಲೋಚನೆಗಳನ್ನು ವಿನಾಶಕಾರಿ ಮತ್ತು ನಕಾರಾತ್ಮಕತೆಯಿಂದ ಸಕಾರಾತ್ಮಕತೆ ಹಾಗೂ ಅದ್ಭುತ ಆಲೋಚನೆಗಳತ್ತ ಬದಲಾಯಿಸಿಕೊಳ್ಳಿ. ಇದುವೇ ಅಧ್ಯಾತ್ಮ ವಿಜ್ಞಾನ ಅಂತ. ಇಂತಹ ಉನ್ನತ ಮಟ್ಟದ ಈ ತರದ ಒಂದು ಪವಾಡ ಸದೃಶ ಆಲೋಚನೆಗಳಿಗೆ ಮೇನ್ ಏನ್ ಬೇಕಂದ್ರೆ ಇದು ಪ್ರಾಣಶಕ್ತಿ ಮತ್ತು ಧ್ಯಾನ. ಈ ಧ್ಯಾನದ ಮುಖಾಂತರ ಸಿಗುವ ಪ್ರಾಣಶಕ್ತಿಯಿಂದಾಗಿ ನಾವು ಈ ತರದ ಯೋಚನೆಗಳನ್ನೆಲ್ಲ ಕಾರ್ಯಗತಗೊಳಿಸಬಹುದು. ಒಟ್ಟಿನಲ್ಲಿ ಮಿರಾಕ್ಯುಲಸ್ ಥಿಂಕಿಂಗ್ ಅಂದರೆ ಅದ್ಭುತವಾದ ಆಲೋಚನೆಗಳು ಎಂದರೆ ನಮ್ಮ ಮಿತಿಗಳನ್ನು ಮೀರಿ ಸದಾ ಪವಾಡಗಳು ಸಾಧ್ಯ ಎಂದು ನಂಬುವ ಮತ್ತು ಆ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುವ ಒಂದು ಉನ್ನತ ಮನಸ್ಥಿತಿಯಾಗಿದೆ. ಇನ್ನೊಂದು ಇದು ಕೊಡ್ತಾರೆ ಗುರುಗಳು. ಈಗ ಇದರಲ್ಲೇ ಅನ್ಕೊಳ್ಳಿ, ಯಾವ್ದಾದ್ರು ಒಂದು ಕಂಪನಿಯಲ್ಲಿ ಅಥವಾ ಒಂದು ಸರ್ಕಾರಿ ಉದ್ಯೋಗದಲ್ಲೇ ತಕೊಳ್ಳಿ, ಒಂದು ಉದ್ಯೋಗ ಅವಕಾಶಗಳು ಬರ್ತದೆ. ಉದ್ಯೋಗ ಅವಕಾಶ ಒಂದು 100 ಉದ್ಯೋಗ ಅವಕಾಶ ಇರುತ್ತೆ, ಒಂದು ಪರ್ಟಿಕ್ಯುಲರ್ ಪೋಸ್ಟ್ಗೆ ಇರುತ್ತೆ ಅಂತ ಅಂದ್ಕೊಳ್ಳಿ. ಆಗ ಅದರಲ್ಲಿ ಎಲ್ಲಾ ರಿಸರ್ವೇಶನ್ ಕ್ಯಾಟಗರಿ ಅದು ಇದು ಎಲ್ಲ ಹೋಗಿ ಒಬ್ಬ ಸಾಮಾನ್ಯ ವ್ಯಕ್ತಿ ಇರ್ತಾನೆ, ಜನರಲ್ ಕ್ಯಾಟಗರಿ ಅವನ್ ಎಲ್ಲಾ ಅವಕಾಶಗಳು ಎಲ್ಲಾ ಇದು ಕ್ಯಾಟಗರಿ ಹೋಗಿ 30% ಜನರಲ್ ಕ್ಯಾಟಗರಿಗೆ ಇರುತ್ತೆ ಅಂತ ಇಟ್ಕೊಳ್ಳಿ. ಆಗ ಆ ವ್ಯಕ್ತಿ ಆ ಇಂಟರ್ವ್ಯೂಗೆ ಅಟೆಂಡ್ ಮಾಡ್ಲಿಕ್ಕೆ ಹೋಗುವ ಮುಂಚೆ ಅವನು ಏನ್ ಅನ್ಕೋಬೇಕಂದ್ರೆ ಏನ್ ಅನ್ಕೋತಾನೆ, ಎಲ್ಲರೂ ಸಾಮಾನ್ಯ ಏನ್ 70% ಹೋಯ್ತು, ಇನ್ 30% ಅಲ್ಲಿ ಏನ್ ಸಿಗುತ್ತೆ, ನಮ್ಗೆ ಎಲ್ಲಿ ಸಿಗುತ್ತೆ, ಎಷ್ಟು ಜನ ಅಪ್ಲೈ ಮಾಡ್ತಾರೇನೋ ನಾರ್ಮಲ್ ಕ್ಯಾಟಗರಿ ಅವರು ಅಂತ ಅವನು ಯೋಚನೆ ಮಾಡ್ತಾನೆ. ಸಾಮಾನ್ಯ ಜನರಿಗೆ ಬರೋದೇ ನೆಗೆಟಿವ್ ಥಿಂಕಿಂಗ್. ಆದ್ರೆ ಒಬ್ಬ ಪವಾಡ ಸದೃಶ ರೀತಿಯಲ್ಲಿ ಆಲೋಚನೆ ಮಾಡುವವನು, ಅದ್ಭುತವಾಗಿ ಆಲೋಚನೆ ಮಾಡುವವನು ಏನ್ ಮಾಡ್ತಾನೆ ಅಂದ್ರೆ 30% ಇದೆಯಲ್ಲ, 30% ವೇಕೆನ್ಸಿ ನಮ್ಗೆ ಇದೆಯಲ್ಲ, ನಾವು ತಗೊಳ್ತೀನಿ ಅಂತ ಹೇಳಿ ಹೋದಾಗ ಅವನಿಗೆ ಆ ಜಾಬ್ ಸಿಗತ್ತೆ. ಅದೇ ತರ ನಾವು ಯೋಚನೆ ಮಾಡುವ ರೀತಿ, ಈಗ 70% ಇದೆ, ಏನ್ ಮಾಡುದು, 70% ಆಗೋಗಿದೆ, ನಮ್ಗೆ ಬರೀ 30% ಅಂತ ನಾವು ಬರೀ 70%ಗೇನೆ ನಾವು ಶಕ್ತಿಯನ್ನು ತುಂಬಿದ್ರೆ ಇಲ್ಲಿ ನಮ್ಗೆ ಜಾಬ್ ಆಪರ್ಚುನಿಟಿ, ಜಾಬ್ ಸಿಗುವ ಒಂದು ಪ್ರೊಬಬಿಲಿಟಿ ಕಡಿಮೆ ಆಗುತ್ತೆ. ಆದ್ರಿಂದ ನಾವು ಏನೇ ಯೋಚನೆ ಮಾಡುವಾಗಲೂ 30% ಇದೆಯಲ್ಲ, ಅದ್ರಲ್ಲಿ ನಾನು ಒಬ್ಬ ಇರ್ಬಹುದು ಅಂತ ಒಂದು ಮಿರಾಕ್ಯುಲಸ್ ಆಗಿ ಥಿಂಕ್ ಮಾಡಿದ್ರೆ ಖಂಡಿತ ನಿಮ್ಗೆ ಸಿಗುತ್ತೆ ಅಂತ ಹೇಳ್ತಾರೆ. ನೀವು ಏನನ್ನಾದರೂ ಮಾಡಬೇಕು ಎಂದು ನಿರ್ಧರಿಸಿದರೆ ಸರಿಯಾದ ಆಲೋಚನಾ ಕ್ರಮ ಮತ್ತು ಪ್ರಾಣಶಕ್ತಿ ನಿಮ್ಮಲ್ಲಿದ್ದರೆ ಏನಾದರೂ ಸಾಧಿಸಬಹುದು. ಅಂದ್ರೆ ಮನಸ್ಸು ಒಂದು ಪವಾಡವಿದ್ದಂತೆ, ನಾವು ಅದನ್ನು ಯಾವ ದಿಕ್ಕಿನಲ್ಲಿ ನಡೆಸುತ್ತೇವೆಯೋ ಅದು ಆ ಕಡೆಗೆ ಹೋಗುತ್ತದೆ. ಕೊನೆಯಲ್ಲಿ ಹೇಳ್ತಾರೆ ಗುರುಗಳು, ಹೊರಗಡೆ ಯಾವುದೇ ದೇವರಿಲ್ಲ, ಆಲೋಚನಾ ಶಕ್ತಿಯೇ ದೇವರ ಶಕ್ತಿ. ನೀವೇ ದೇವರು. ನಿಮ್ಮ ಆಲೋಚನೆಗಳನ್ನು ನೀವೇ ನಿರ್ದೇಶಿಸಿ ಕಾರ್ಯರೂಪಕ್ಕೆ ತರಬೇಕು. ನಿಮ್ಮನ್ನು ಯಾರೂ ರಕ್ಷಿಸುವುದಿಲ್ಲ. ನಿಮ್ಮದೇ ಆದ ವಿನಾಶಕಾರಿ ಹಾಗೂ ನಕಾರಾತ್ಮಕ ಆಲೋಚನೆಗಳಿಂದ ನೀವೇ ರಕ್ಷಿಸ್ಬೇಕು. ಯಾವತ್ತೂ ಇದನ್ನು ಮಾಡಬೇಡಿ. ವಿನಾಶಕಾರಿ ಆಗ್ಲಿ ಅಥವಾ ನಕಾರಾತ್ಮಕ ಆಲೋಚನೆ ಆದ್ರೂ ಮಾಡ್ಲೇಬೇಡಿ. ನಿಮ್ಮನ್ನು ಆ ಆಲೋಚನೆಗಳಿಂದ ನೀವೇ ರಕ್ಷಿಸಿಕೊಳ್ಬೇಕು. ಅಷ್ಟೇ ಅಲ್ಲ, ನೀವು ಸಕಾರಾತ್ಮಕ ಆಲೋಚನೆಗಳಿಗಿಂತಲೂ ಎತ್ತರಕ್ಕೆ ಬೆಳೆದು ಪವಾಡ ಸದೃಶ ಅಂದರೆ ಅದ್ಭುತವಾದ ಆಲೋಚನೆಯ ಜಗತ್ತನ್ನು ಪ್ರವೇಶಿಸಬೇಕು. ಆಗ ಮಾತ್ರ ನೀವು ಬಯಸಿದ್ದನ್ನು ಸಾಧಿಸಲು ಸಾಧ್ಯ ಅಂತ ಹೇಳ್ತಾರೆ. ಕೊನೆಯಲ್ಲಿ ಒಂದು ಈ ಫಿಲಂ ಸಾಂಗ್ ಇದೆಯಲ್ಲ, ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಅಂತ. ಅದರಲ್ಲಿ ಏನ್ ಎಕ್ಸಾಂಪಲ್ ಹೇಳ್ತಾರೆ ಅಂದ್ರೆ, ಕೆತ್ತಲಾಗದು ಎಂದು, ಕೆತ್ತಲ್ ಅಂದ್ರೆ ಆ ಒಂದು ಶಿಲೆಯನ್ನು
ಕಗ್ಗಲ್ಲನ್ನು ಕೆತ್ಲಿಕ್ಕೆ ಆಗಲ್ಲ ನನ್ನಿಂದ ಅಂತ ಹೇಳಿ ಶಿಲ್ಪಿ ಸುಮ್ನೆ ಕುತ್ಕೊಳ್ತಾ ಇದ್ರೆ, ಬೇಲೂರು ಹಳೆಬೀಡು ಅಂತ ಅದ್ಭುತ ಶಿಲ್ಪಕಲೆ ನಮ್ಮ ಕಣ್ಣೆದುರು ಖಂಡಿತ ಬರ್ತಾ ಇರ್ಲಿಲ್ಲ. ಅದೇ ತರ ಶ್ರವಣಬೆಳಗೊಳದ ಗೊಮ್ಮಟೇಶ್ವರ, ಯಾವುದಾದ್ರೂ ಕೂಡ ಈ ಅದ್ಭುತ ಒಂದು ಕಲಾಕೃತಿ ಶಿಲ್ಪಕಲೆಯನ್ನು ನಾವು ನೋಡಕ್ಕೆ ಚಾನ್ಸೇ ಇರ್ತಿರ್ಲಿಲ್ಲ. ಆ ಶಿಲ್ಪಿ ಸಪೋಸ್ ಅಯ್ಯೋ ನನ್ ಯಾರು ಮಾಡ್ತಾರೆ ಇಷ್ಟೆಲ್ಲ ಕೆಲ್ಸ ಅಂತ ಹೇಳಿ ಅವ್ನು ಸುಮ್ನೆ ಕುತ್ಕೊಳ್ತಿದ್ರೆ, ಇಂಥ ಒಂದು ಅದ್ಭುತ ಕಲಾಕೃತಿ ನಮ್ಮ ಕಣ್ ಮುಂದೆ ಇರ್ತಾ ಇರ್ಲಿಲ್ಲ. ಅವನ ಆ ಯೋಚನೆಯೇ ಪವಾಡ ಸದೃಶವಾದ ಯೋಚನೆ, ಅದ್ಭುತವಾದ ಯೋಚನೆ, ಮಿರಾಕ್ಯುಲಸ್ ಯೋಚನೆ ಅಂತ ಈ ಹಾಡಲ್ಲಿ ಹೇಳಿದ್ದಾರೆ. ಅದೇ ತರ ಈ ವಿಶ್ವೇಶ್ವರಯ್ಯ ಕನ್ನಂಬಾಡಿ ಎಂಬ ಅಣೆಕಟ್ಟನ್ನು ಕಟ್ಟದೆ ಕಾವೇರಿ ನದಿ ಹರಿದು ಹೋಗ್ಲಿ ಅಂತ ಬಿಡ್ತಾ ಇದ್ರೆ, ಈ ಒಂದು ಕನ್ನಡ ನಾಡು ಎಂಬುದು ಗಂಧದ ನಾಡ ಆಗ್ತಾ ಇರ್ಲಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಆ ಮಹನೀಯರ ಆಲೋಚನೆಗಳು ಯಾವ ತರ ಇತ್ತು ಹಿಂದೆ, ಅವರ ನಿಸ್ವಾರ್ಥ ಯೋಚನೆಗಳು. ಮೇನ್ ಇಲ್ಲಿ ಏನಂದ್ರೆ ವಿಶ್ವ ಕಲ್ಯಾಣಕ್ಕಾಗಿ ನಾವು ಥಿಂಕ್ ಮಾಡುವ ಯೋಚನೆಗಳು ನಿಸ್ವಾರ್ಥವಾಗಿದ್ರೆ ಅದು 100% ಹಾಗೆ ಆಗುತ್ತೆ ಅಂತ ಹೇಳ್ತಾರೆ. ಕಡೆಗೆ ಹೇಳ್ತಾರೆ, ಕೈ ಕಸರಾದ್ರೆ ಬಾಯಿ ಮೊಸರು ಎಂಬ ಗಾದೆ ಮಾತೆ ಸತ್ಯ ಅಂತ. ಏನೇ ಯೋಚನೆಗಳು ಬಂದ್ರು ಕೂಡ ನಾವು ಅದನ್ನು ಕಾರ್ಯರೂಪಕ್ಕೆ ತರಲು ಪ್ರಯತ್ನ ಮಾಡ್ಲೇಬೇಕು ಅಂತ ಹೇಳ್ತಾರೆ. ಇಷ್ಟು ಅವಕಾಶವನ್ನು ನಿರ್ಮಿಸಿಕೊಟ್ಟ ನಮ್ಮ ಮೈಸೂರು ವೇದಿಕೆಗೆ ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.